ಮಾಡಿದ ಮಾಜಿ ಮುಖ್ಯಮಂತ್ರಿ ಎಸ್ಎಂ ಕೃಷ್ಣ ಅವರಿಗೆ ನಗರದ ಜಿಲ್ಲಾ ಕಾಂಗ್ರೆಸ್ ಭವನದಲ್ಲಿ ಪಕ್ಷದ ಮುಖಂಡರು 2 ನಿಮಿಷ ಮೌನಾಚರಿಸಿ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ನೆರವೇರಿಸುವುದರ ಮೂಲಕ ಶ್ರದ್ಧಾಂಜಲಿ ಅರ್ಪಿಸಿದರು. ಇದೇ ವೇಳೆ ಕಾಂಗ್ರೆಸ್ ಮುಖಂಡರಾದ ಇಎಚ್ ಲಕ್ಷ್ಮಣ್ ಮಾತನಾಡಿ, ನಮ್ಮ ರಾಜ್ಯದಲ್ಲಿ 2 ಜನ ಸರಳ ಸಜ್ಜನಿಕೆ ಮುಖ್ಯಮಂತ್ರಿಗಳಾದ ರಾಮಕೃಷ್ಣ ಹೆಗಡೆ ಮತ್ತು ಎಸ್ಎಂ ಕೃಷ್ಣ ಇಬ್ಬರಲ್ಲೂ ಕೂಡ ಒಂದು ರೀತಿಯ ಹೊಂದಾಣಿಕೆ ಇದ್ದವರು. ಯಾವತ್ತೂ ಕೂಡ ಯಾರಿಗೂ ನೋವಾಗದ ರೀತಿ ರಾಜಕಾರಣ ಮಾಡಿಕೊಂಡವರು. ದೇವೇಗೌಡರು ಮತ್ತು ಇಬ್ಬರು ಕೂಡ ಒಂದೇ ಬಾರಿ ಸ್ವತಂತ್ರವಾಗಿ ಗೆದ್ದು ವಿಧಾನಸೌಧಕ್ಕೆ ಹೋದವರು. ಅಲ್ಲಿಂದ ಅವರ ಪಯಣ ತಿರುಗಿ ನೋಡಲೇ ಇಲ್ಲ. ಅವರು ಕೊಟ್ಟ ಕೊಡುಗೆ ಅನೇಕ ಮೈಲುಗಲ್ಲುಗಳ ಬಿಟ್ಟು ಹೋಗಿದೆ. ಕೆಂಗಲ್ ಹನುಮಂತರಾಯ ಕೊಟ್ಟಂತ ಕೊಡುಗೆ ಎಸ್ಎಂ ಕೃಷ್ಣ ಅವರು ಎಂದರು. ರಾಜಕಾರಣದಲ್ಲಿ ಅನೇಕ ಕಷ್ಟ ಅನುಭವಿಸಿದವರು. ಇವರ ಅಧಿಕಾರದಲ್ಲಿ ರಾಜ್ಕುಮಾರ್ ಅಪಹರಣವನ್ನು ವೀರಪ್ಪನ್ ಮಾಡಿರುವುದು ಇವೆಲ್ಲ ನೋವು ಇದ್ದರೂ ಎಸ್ಎಂ ಕೃಷ್ಣ ಅವರು ನಗುನಗುತ್ತಾ ಇದ್ದೇ ಕೆಲಸ ಮಾಡಿದವರು ಎಂದು ಇದೇ ವೇಳೆ ನೆನಪಿಸಿಕೊಂಡರು. ವಿಧಾನ ಪರಿಷತ್ ಮಾಜಿ ಸದಸ್ಯ ಎಚ್.ಕೆ. ಜವರೇಗೌಡ ಮಾತನಾಡಿ, ಎಸ್ಎಂ ಕೃಷ್ಣ ಅವರಿಗೆ ಗೌರವ ಕೊಡುವುದು ನಮ್ಮ ಆದ್ಯ ಕರ್ತವ್ಯ. ಭಾರತ ಕಂಡಂತ ಅಪರೂಪದ ರಾಜಕಾರಣಿ. ಅನೇಕ ಪಾಶ್ಚಾತ್ಯ ದೇಶಗಳಿಗೆ ಭೇಟಿ ಕೊಟ್ಟಾಗ ಬೆಂಗಳೂರು ಸಿಲಿಕಾನ್ ಸಿಟಿಯ ಕೊಡುಗೆ ಕೊಟ್ಟ ಕೃಷ್ಣ ಅವರ ಹೆಸರು ಬರುತ್ತದೆ ಎಂದರು. ಕ್ರಿಯಾಶೀಲ ರಾಜಕಾರಣಿ ಎಂದರೆ ತಪ್ಪಾಗಲಾರದು. ಮಂಡ್ಯದ ಉಪಚುನಾವಣೆಯಲ್ಲಿ ಎಸ್ಎಂ ಕೃಷ್ಣ ಸಂಸದರಾಗುತ್ತಾರೆ. ದೇವರಾಜ ಅರಸು ಸಿಎಂ ಆದಾಗ ಅವರು ಕೈಗಾರಿಕಾ ಮಂತ್ರಿ ಆಗುತ್ತಾರೆ. ಇವರು ರಾಜಕಾರಣಿಗಳಿಗೆ ಆದರ್ಶ ವ್ಯಕ್ತಿ ಎಂದು ಎಸ್ಎಂ ಕೃಷ್ಣ ಅವರ ಇಂದಿನ ನೆನಪನ್ನು ಇದೇ ವೇಳೆ ನೆನೆದರು. ಮಂಡ್ಯದ ಲೋಕಸಭಾ ಚುನಾವಣೆಯಲ್ಲಿ ಉಪಚುನಾವಣೆಯಲ್ಲಿ ಇವರು ಗೆಲ್ಲಿಸ್ತಾರೆ. ನಂತರ ಪಾರ್ಲಿಮೆಂಟರಿ ಅಫೇರ್ಸ್ ಅಲ್ಲಿ ಇವರ ಸಂಸತ್ನಲ್ಲಿ ನಡವಳಿಕೆಗಳು ಮತ್ತು ಅವರ ಕಾರ್ಯಚಟುವಟಿಕೆಗಳನ್ನು ಗಮನಿಸಿದಂಥ ಇಂದಿರಾ ಗಾಂಧಿ ಅವರು ತುಂಬ ಆಪ್ತರಾಗ್ತಾರೆ. ಇವರು ಅವರಿಗೆ ಆಪ್ತರಾಗ್ತಾರೆ. ನಂತರ 1972ರಲ್ಲಿ ದೇವರಾಜ ಅರಸು ಅವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಇವರು ಕೈಗಾರಿಕಾ ಸಚಿವರಾಗ್ತಾರೆ. ಯಾವತ್ತೂ ಸಹ ಕೃಷ್ಣ ಅವರ ನಡವಳಿಕೆ ಜನಸಾಮಾನ್ಯರಿಗೆ ಮತ್ತು ವಿಶೇಷವಾಗಿ ರಾಜಕಾರಣಿಗಳಿಗೆ ಆದರ್ಶ. ಕಾರಣ, ಯಾವುದೇ ಒತ್ತಡಗಳಿದ್ದು ಆಮಿಷಗಳಿದ್ದು ಯಾವಾಗಲೂ ಇತಿಮಿತಿ ಒಳಗಡೆ ಅದನ್ನು ತೀರ್ಮಾನವನ್ನು ಮಾಡಿ ಭಾಷಾ ಪ್ರಯೋಗವನ್ನು ಅತ್ಯಂತ ಅದ್ಭುತವಾಗಿ ಮಾಡ್ತಾಯಿದ್ರು. ಅಲ್ಲಿ ಅವರು ನಡ್ಕೊಂಡು ಬಂದಂಥ ದಾರಿ ಅದೇ ರೀತಿಯಾದಂಥ ಅನೇಕ ಕೊಡುಗೆಗಳನ್ನ ಎಸ್.ಎಂ. ಕೃಷ್ಣ ಅವರು ಬಿಟ್ಟು ಹೋಗ್ತಾರೆ. ನಮ್ಮ ಕಾಂಗ್ರೆಸ್ ಪಕ್ಷಕ್ಕಂತೂ ತುಂಬ ಒಂದು ಒಳ್ಳೆಯ ಸ್ಥಾನವನ್ನು ಕೊಟ್ಟಂಥ ಯಾರು ಒಬ್ಬರು ಮುಖ್ಯಮಂತ್ರಿ ಇದ್ದರೆ ಅದು ಎಸ್.ಎಂ. ಕೃಷ್ಣ ಅವರು ಅಂತ ಹೇಳಬೇಕು. ಈಗ ತಾನೇ ನಮ್ಮ ಜನರಲ್ ಸೆಕ್ರೆಟರಿ ರಘು ಅವರು ಹೇಳ್ತಾ ಇದ್ರು ಅನೇಕ ವಿಚಾರಗಳು. ಹಾಗೆ ಬೆಂಗಳೂರು ಬೆಳೀಲಿಕ್ಕಾಗಲಿ ಅವರು ಅದೇ ರೀತಿ ರಾಜಕೀಯದಲ್ಲೂ ಅಷ್ಟೇ ಕಷ್ಟಗಳನ್ನ ಅನುಭವಿಸಿದಂಥ ರಾಜಕಾರಣಿ ಅಂದರೆ ಎಸ್.ಎಂ. ಕೃಷ್ಣ ಅವರೊಬ್ಬರೇ. ಬರಗಾಲ ಬಂದಿದ್ದು, ವೀರಪ್ಪನ ಅಪಹರಣ ಆಗಿದ್ದು, ಇಂಥವನ್ನೆಲ್ಲವೂ ಕೂಡ ವೀರಪ್ಪನ ರಾಜ್ಕುಮಾರ್ನ ಅಪಹರಣ ಮಾಡಿದ್ದು, ಇವೆಲ್ಲ ವಿಚಾರಗಳಲ್ಲಿ ನೊಂದು ಎಷ್ಟೇ ನೋವಿದ್ರೂ ಕೂಡ ನಗನಗ್ತ ರಾಜಕಾರಣವನ್ನು ಮಾಡಿಕೊಂಡು ರಾಜ್ಯವನ್ನು ಭಾಳ ಒಂದು ಮಾದರಿ ರಾಜ್ಯವನ್ನಾಗಿ ಮಾಡಲೇಬೇಕು ಅಂತ ಕನಸು ಕಟ್ಟಿ ಬೆಳೆಸಿದಂಥ ಒಬ್ಬ ಮಹಾನ್ ನಾಯಕನ ನಾವು ಇವತ್ತು ಕಳ್ಕೊಂಡಿದ್ದೀವಿ. ಅವರ ಮಾರ್ಗದರ್ಶನ ನಮಗೆಲ್ಲರಿಗೂ ಇರಲಿ. ಅವರ ಆತ್ಮಕ್ಕೆ ಮತ್ತು ಅವರ ಕುಟುಂಬದವರಿಗೆ ಮತ್ತು ಎಲ್ಲ ನಾವು ಅವ್ರು ಕಳ್ಕೊಂಡಂಥ ಅವರ ಅಭಿಮಾನಿಗಳು, ನಮ್ಮ ಕಾಂಗ್ರೆಸ್ಸಿನ ಅವರ ಎಸ್.ಎಂ. ಕೃಷ್ಣ ಅಭಿಮಾನಿಗಳು ಕೂಡ ದೇವರು ಒಂದು ಸಂತೋಷ ಇದನ್ನ ಶಕ್ತಿಯನ್ನು ಕೊಡ್ಲಿ ಅಂತ ಹೇಳಿ ಪರಮಾತ್ಮನ ಕೇಳಿಕೊಂಡು ನಾನು ಶ್ರದ್ಧಾಂಜಲಿ ಸಭೆಯಲ್ಲಿ ಮಾಜಿ ಶಾಸಕ ಬಿವಿ ಕರಿಗೌಡ, ಎಚ್.ಪಿ. ಮೋಹನ್, ಶಿವಪ್ಪ, ಗೋಪಾಲ್, ವಿಶ್ವನಾಥ್, ಅಶೋಕ್, ಬಾಲಶಂಕರ್, ದೇವಪ್ಪ ಮಲ್ಲಿಗವಾಳ್, ರಘು ದಾಸರಕೊಪ್ಪಲು, ಖಡಾಕಡಿ ಫಿರ್ ಸಾಹೇಬ್, ಮುನಿಸ್ವಾಮಿ, ಯೂತ್ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ರಂಜಿತ್ ಗೊರೂರು ಇತರರು ಉಪಸ್ಥಿತರಿದ್ದರು. ಶ್ರೀನಿವಾಸ್, ಟಿವಿ 46 ಮಲೆನಾಡು ನ್ಯೂಸ್, ಹಾಸನ.